ಸರ್ ಹಾಗಾಗಿ ಈಗ ನೀವು ಹೇಳ್ದಂಗೆ 4 ಹಂತಗಳಿದ್ದಾವೆ. ಇದರಲ್ಲಿ ನಾನು ಕೇಳ್ಪಟ್ಟಂಗೆ ಚಾಯ್ಸ್ ಅಂದರೆ ಮೊದಲನೇ ಹಂತ ತುಂಬಾ ಇಂಪಾರ್ಟೆಂಟು ಅಂತ ಕೇಳಿದೆ. ಯಾಕೆ ಸರ್, ಅದು ಯಾಕೆ ತುಂಬಾ ಇಂಪಾರ್ಟೆಂಟ್? ಅದರ ನಂತರದ 2, 3, 4 ಅದಕ್ಕೆ ಡಿಫ್ರೆನ್ಸ್ ಏನು ಇದೆ? ಖಂಡಿತವಾಗಿ ಪ್ರತಿ ರೌಂಡ್ಸ್ಗೂ ತನ್ನದೇ ಆದ ವೈಶಿಷ್ಟ್ಯಗಳಿದೆ. ಈ 4 ರೌಂಡ್ ಆಗೋದಕ್ಕಿಂತ ಮುಂಚೆ ಮಾಕ್ ರೌಂಡ್ ಅಂತ ಒಂದಿದೆ. ಸೊ ಮಾಕ್ ರೌಂಡ್ ಆದಮೇಲೆ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4. ಮೊದಲನೇದಾಗಿ ರೌಂಡ್ 1 ವಿಶೇಷತೆ ಏನಂದ್ರೆ ಅದು ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಮತ್ತು ಕಲ್ಯಾಣ ಕರ್ನಾಟಕದ ಭಾಗದವರು, ಅಂದ್ರೆ ನಾವೇನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಈ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಅಂದ್ರೆ ಯಾರು? ಅದರಲ್ಲಿ ನಾನು ಒಂದು ಪೋಷಕರಿಗಾಗ್ಲಿ ಒಂದು ವೀಕ್ಷಕರಿಗೆ ಒಂದು ಹೇಳೋದೇನೆಂದ್ರೆ, ಇದರಲ್ಲಿ ಎಷ್ಟು ಜಿಲ್ಲೆಗಳು ಕವರ್ ಆಗಿದೆ ಅಂದ್ರೆ 7 ಜಿಲ್ಲೆಗಳು ಕವರ್ ಆಗಿದೆ ಸರ್. ಕಲಬುರಗಿ, ಬೀದರು, ರಾಯಚೂರು, ಆಮೇಲೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಈ ಥರ ಒಂದು ಯಾದಗಿರಿ 7 ಜಿಲ್ಲೆ ಕವರ್ ಆಗಿದೆ. ಇವರಿಗೆ ಅವರದೇ ಜಿಲ್ಲೆಗಳಲ್ಲಿ 70% ಕೋಟಾ ಇರುತ್ತೆ. ಆ 7 ಜಿಲ್ಲೆ ಬಿಟ್ಟು ಉಳಿದ ಜಿಲ್ಲೆಗಳಲ್ಲಿ 8% ಕೋಟಾ ಇರುತ್ತೆ. ಸೊ ಇದು KKR ಅಂತ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅಂತ. ಇವರು ಮತ್ತೆ ಜನರಲ್ ಮೆರಿಟ್ ಇವರು ಎಲಿಜಿಬಲ್ ಯಾರು? ರೌಂಡ್ 1ಗೆ. ನೆಕ್ಸ್ಟ್ ರೌಂಡ್ 2ಗೆ ಓನ್ಲಿ KKR, ಬರೀ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾರಿಗಾದ್ರೂ ಸೀಟ್ ಸಿಕ್ಕಿಲ್ಲ ರೌಂಡ್ 1ನಲ್ಲಿ ಅಥವಾ ನಾವು ಅಲ್ಲಿ ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಆಪ್ಷನ್ ತಗೊಂಡಿದ್ರೆ ಅವರು ಸಹ ಮತ್ತೆ ಭಾಗವಹಿಸ್ಬೋದು ರೌಂಡ್ 2ನಲ್ಲಿ. ರೌಂಡ್ 3 ವಿಶೇಷ ಏನು ಅಂದರೆ, ಈಗ ಕೆಲವರು ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಆಗಿರ್ತಾರೆ 12th ಸ್ಟ್ಯಾಂಡರ್ಡ್. ಫಸ್ಟ್ ಅಟೆಂಪ್ಟಲ್ಲಿ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಸಬ್ಜೆಕ್ಟ್ ಹೋಗಿರುತ್ತೆ, ಅವರಿಗೆ ಮತ್ತೊಂದು ಚಾನ್ಸ್ ಕೊಟ್ಟಿರ್ತಾರೆ PU ಗೋಲ್ಡ್ನವರು. ಸೊ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸು ರೌಂಡ್ 3ಗೆ ಎಂಟ್ರ್ ಆಗ್ಬೋದು. ಅವ್ರಿಗೆ ರೌಂಡ್ 1, ರೌಂಡ್ 2 ಆಪ್ಷನ್ ಇರಲ್ಲ. ರೌಂಡ್ 3ಗೆ ಅವರು ಹೊಸದಾಗಿ ಸೇರ್ಪಡೆ ಆಗ್ತಾರೆ. ರೌಂಡ್ 4 ಎಲ್ಲ ಸೀಟ್ಸು ಜನರಲ್ ಮೆರಿಟ್ ಮತ್ತು ಅಲ್ಲಿ ಎಂಟ್ರಿ ಆದಮೇಲೆ ಯಾರಿಗೂ ಎಕ್ಸಿಟ್ ಆಪ್ಷನ್ ಇರಲ್ಲ, ಕ್ಯಾನ್ಸಲೇಷನ್ ಇರಲ್ಲ, ರೀಫಂಡ್ ಇರಲ್ಲ, ಅವರು ತಗೊಳ್ಳೇಬೇಕು.